ವೀಕ್ಷಕರೇ, ಒಳ ಮೀಸಲಾತಿ ಜಾರಿಗಾಗಿ ರಾಜ್ಯಾದ್ಯಂತ ಒಳ ಮೀಸಲಾತಿ ಪರ ಇರುವಂತಹ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ಬಂದ್ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿದ್ದು, ರಾಯಚೂರು ಬಂದ್ ಸೇರಿದಂತೆ ದಿನಾಂಕ 3/10/2024 ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಲಿಂಗಸೂರು ಪಟ್ಟಣದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಲಿಂಗಸೂರು ಬಂದ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಲಿಂಗಸೂರು ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಒಳ ಮೀಸಲಾತಿ ಹೋರಾಟದ ಕಾರ್ಯಕರ್ತರು ಮುಖಂಡರು ಲಿಂಗಸೂರು ಬಂದ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಲಿಂಗಸೂರು ಬಂದ್ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರಾದ HB ಮುರಾರಿ, ಸಂಜೀವಪ್ಪ ಹುನಕಂಟಿ, ಪಾಮಯ್ಯ ಸೇರಿದಂತೆ ಹಲವು ಮುಖಂಡರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಹಿಳೆಯರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಅಂಬರೀಶ್ ಕಟ್ಟಿಮನಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಫೇಸ್ಬುಕ್ಗಳಲ್ಲಿ, ಪತ್ರಿಕೆಗಳಲ್ಲಿ ಸುಳ್ಳು ವರದಿ ಹೇಳುವುದರ ಮೂಲಕ ಜನರನ್ನ ತಪ್ಪು ದಾರಿಗೆ ಎಳೆಯುವಂಥದ್ದು ಆಗಬಾರದು ಅಂತ ಮಾತನ್ನ ಈ ಮೂಲಕ ನಾನು ಮಾಧ್ಯಮದ ಮೂಲಕ ಈ ಬಹಿರಂಗ ಸಭೆಯ ಮೂಲಕ ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ವಿಚಾರವನ್ನ ನಾವೆಲ್ಲರೂ ಕೂಡ ಮನೆ ಮನೆಗೆ ಮುಗಿಸಬೇಕಾಗಿದೆ. ಯಾಕಂತಂದ್ರೆ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಇವತ್ತು ಯಾರು ಬಹಳ ಜನ ISಗಳಾಗಿಲ್ಲ, ವಲಯ ಸಮುದಾಯಗಳಲ್ಲಿ ಯಾರು ISಗಳಾಗಿಲ್ಲ. ಇನ್ನು ಎಷ್ಟೋ ಜಾತಿಗಳಲ್ಲಿ ಇವತ್ತು ಸಮಗಾರ ಇರ್ಬೋದು, ಡೋರ್ ಇರ್ಬೋದು, ಟಕ್ಕಲಿಗೆ ಇರ್ಬೋದು, ಇನ್ನೂ ಕೂಡ ಕೆಲವರು SSLC PUC ಡಿಗ್ರಿ ಮಾಡಕ್ಕಾಗಿಲ್ಲ. ಅಂದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದು 70 ವರ್ಷಗಳಾಗಿದೆ ಬಂಧುಗಳೇ. ಇಲ್ಲಿಗೂ ಕೂಡ ಏನು ಸರ್ಕಾರ ಕಡ್ಡಾಯ ಶಿಕ್ಷಣ ಜಾರಿಗೆ ತಂದು ಇನ್ನೂ ಕೂಡ ನಮ್ಮ ಬಂಧುಗಳಿಗೆ ಇವತ್ತು ಶಿಕ್ಷಣ ಸಿಗಕ್ಕಾಗಿಲ್ಲ, ಇವತ್ತು ಉದ್ಯೋಗ ಪಡೆಯಕ್ಕಾಗಿಲ್ಲ. ಇವತ್ತು ಆರ್ಥಿಕವಾಗಿ ನಾವೆಲ್ಲರೂ ಕೂಡ ಶೋಷಣೆಯಲ್ಲಿದ್ದೀವಿ. ಇವತ್ತಿಗೂ ಕೂಡ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತ ಆಗಿದೆ ಅನ್ನೋದನ್ನ ನಾವು ಇದನ್ನು ಉತ್ತಮದನ್ನಾಗಿ ಖಂಡಿಸಬೇಕಾಗಿದೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾವು ಇವತ್ತು ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಈ ಮೀಸಲಾತಿ ಜಾರಿಗಾಗೋದ್ರಿಂದ ಎಷ್ಟೋ ಬಡ ಕುಟುಂಬಗಳಿಗೆ ನ್ಯಾಯ ಸಿಕ್ಕಂತಾಗ್ತದೆ, ಎಷ್ಟೋ ಕುಟುಂಬಗಳಿಗೆ ಅಕ್ಷರಸ್ಥರಾಗ್ತಾರೆ, ಎಷ್ಟೋ ಕುಟುಂಬಗಳು ಆರ್ಥಿಕವಾಗಿ ಸಬಲರಾಗ್ತದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತು ಈ ವೇದಿಕೆ ಮೂಲಕ ತಮ್ಮೆಲ್ಲರಲ್ಲಿ ನಾನು ಈ ವಿಷಯ ಹಂಚಿಕೊಳ್ತಾ ಇದ್ದೇನೆ ಬಂಧುಗಳೇ. ಆದ್ದರಿಂದ ಇವತ್ತೇನು ನಾವೆಲ್ಲರೂ ಈ ಬಂದನ್ನ ಆಚರಣೆಯನ್ನು ಮಾಡಿದ್ವಿ. ಈ ಬಂದು ರಾಜ್ಯದ ಸರ್ಕಾರಕ್ಕೆ ಮುಟ್ಟಬೇಕಾಗಿದೆ, ರಾಜ್ಯದ ಕ್ಯಾಬಿನೆಟ್ಗೆ ಮುಟ್ಟಬೇಕಾಗಿದೆ. ಯಾಕಂದ್ರೆ ನಮ್ಮೆಲ್ಲರ ಕೂಗು ಏನು, ನೀವೆಲ್ಲ ಜನಸಾಮಾನ್ಯರಿದ್ದೀರಿ, ನಿಮ್ಮ ಮತದಾನದ ಮೂಲಕ ಏನು ಶಕ್ತಿ ಇತ್ತು ಆ ಶಕ್ತಿಯನ್ನು ಮುಂದಿನ ದಿನಮಾನಗಳಲ್ಲಿ ನಾವು ತೋರಿಸಬೇಕಾಗ್ತದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಈ ಮಾತನ್ನ ಹೇಳಬೇಕಾಗಿದೆ. ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮತದಾನದ ಹಕ್ಕನ್ನ ಕೊಟ್ಟನ, ಆ ಮತದಾನದ ಹಕ್ಕಿನ ಮೂಲಕ ನಮ್ಮ ಈ ಸಂವಿಧಾನಬದ್ಧ ನ್ಯಾಯಯುತವಾದ ಬೇಡಿಕೆಯನ್ನ ನಾವು ಈಡೇರಿಸಿಕೊಳ್ಳಬೇಕಾಗಿದೆ. ಯಾರು
ಈ ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ ಅವರು ಸಂವಿಧಾನದ ವಿರೋಧಿಗಳಾಗಿರ್ತಾರೆ. ಯಾರು ಈ ಮೀಸಲಾತಿಯನ್ನು ವಿರೋಧಿಸ್ತಾರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ವಿರೋಧಿಗಳಾಗಿರ್ತಾರೆ. ಯಾರು ಈ ಒಳ ಮೀಸಲಾತಿಯನ್ನು ವಿರೋಧಿಸ್ತಾರೆ ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿರ್ತಾರೆ ಅನ್ನೋ ಮಾತನ್ನ ಈ ಮೂಲಕ ನಾನು ಸಾರ್ವಜನಿಕವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಇದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯದ ಘೋಷಣೆ ಆಗಿರೋದ್ರಿಂದ ಈ ಮೀಸಲಾತಿ ಜಾರಿಗೆ ಆಗಬೇಕಂತ ತಮ್ಮೆಲ್ಲರ ಮೂಲಕ ಒತ್ತಾಯನ ಮಾಡಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿ ಎಲ್ಲರಿಗೂ ಜೈ ಭೀಮ್. ಬಂಧುಗಳೇ, 30 ವರ್ಷ ಸತತ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ತರಬೇಕು ಅಂತೇಳಿ ಒಂದು ದೃಷ್ಟಿಕೋನದಲ್ಲಿ ಹೋರಾಟ ಮಾಡ್ತಾ 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 ಸಾಕಷ್ಟು ಜನ ಸಮಾಜದ ಬಂಧುಗಳನ್ನ ನಾವು ಕಳ್ಕೊಂಡಿದ್ದೀವಿ. ಮತ್ತೆ ಆ ಹೋರಾಟದ ಸ್ವರೂಪದಲ್ಲಿ ಫಲಿತಾಂಶ ರೂಪದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನಮಗೆ ನಮ್ಮ ಪರವಾಗಿ ಮೀಸಲಾತಿಯನ್ನ ಒಳ ಮೀಸಲುಗೊಳಿಸಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು ಒಂದು ಯಶಸ್ಸು ನಮಗೆ ಸಿಕ್ಕಿದೆ. ಈ ದಿನ ರಾಯಚೂರು ಡಿಸ್ಟಿಕ್ನಲ್ಲಿ ಎಲ್ಲ ತಾಲೂಕುಗಳ ಕೇಂದ್ರಗಳಲ್ಲಿ ಸಮುದಾಯ ಇವತ್ತು ಎಚ್ಚೆತ್ತುಕೊಂಡು ಬಂದ್ ಕಾಲ ನೀಡುವುದರ ಜೊತೆಗೆ ಸರ್ಕಾರಕ್ಕೆ ಬಿಸಿ ಇಡ್ತಕ್ಕಂಥ ಕೆಲಸನ ಮಾಡ್ತಾ ಇದೆ. ನಾವು ಲಿಂಗಸೂರಿನಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ತಮಗೆಲ್ಲ ತಿಳಿದಿರುವಂತೆ ಕೋರ್ಟ್ ಆದೇಶ ಕೊಡ್ತದೆ. ಇವತ್ತು ಗುಡಿಯನ್ನ ಕಟ್ತಕ್ಕಂಥ ಕೆಲಸ ನಡೀತದೆ. ಕೋರ್ಟ್ ಆದೇಶ ಕೊಡ್ತದೆ, ಅಪರಾಧಿಗಳನ್ನ ಒಳಗಡೆ ಹಾಕ್ತಕ್ಕಂಥ ಕೆಲಸ ನಡೀತದೆ. ಕೋರ್ಟ್ ಆದೇಶ ಕೊಟ್ಟ ಮೇಲೆ ಒಳ ಮೀಸಲಾತಿಯನ್ನ ಯಾಕೆ ತಡಿತಾ ಇದ್ದೀರಿ? ಇದು ನಮ್ಮ ಪ್ರಶ್ನೆ. ಯಾವ ರೀತಿ ನಾವು ಇಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ ಯಾವುದೇ ಸಮುದಾಯ ಇರ್ಬೋದು, ಅಣ್ಣತಮ್ಮರ ತರ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ಈ ಹೋರಾಟದ ಮೂಲಕ ಸಂವಿಧಾನದ ಅಡಿಯಲ್ಲಿ ಕೋರ್ಟ್ ನಿಮಗೆ ಆದೇಶ ಮಾಡಿದ ಮೇಲೆ ಅಲ್ಲಿ ನಮ್ಮನ್ನ ಪ್ರತಿನಿಧಿಸತಕ್ಕಂಥ ಸಮುದಾಯದ ಮುಖಂಡರು ಇವತ್ತು ರಾಜಕಾರಣಿಗಳು ತಮ್ಮ ಕೆಲಸ ಇದೆ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಶಾಸನಬದ್ಧ ಕೆಲಸ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ನಿಮಗೆ ಎಚ್ಚರ ಮಾಡಬೇಕಾದ್ರೆ ಪುನಃ ರೀತಿ ನಾವೇ ಬೀದಿಗಳಲ್ಲಿ ಹೋರಾಟ ಮಾಡಬೇಕಂದ್ರೆ ನಮಗೆ ಇದು ಬಹಳ ನೋವಾಗ್ತದೆ. ಅದಕ್ಕಾಗಿ ಇವತ್ತೇನು ರಾಜ್ಯ ಸರ್ಕಾರದ ಮುಖ್ಯಸ್ಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಈಗೇನು ಹೋರಾಟ ನಡೀತಾ ಇದೆ, ಮುಂದಿನ ತೀರ್ಮಾನದಲ್ಲಿ ಅವರ ವಿರುದ್ಧ ಹೋರಾಟ ಇಲ್ಲ. ಯಾರ ವಿರುದ್ಧ ಹೋರಾಟ ಅಂತಂದ್ರೆ ನಮ್ಮ ಸಮುದಾಯದ ಪ್ರತಿನಿಧಿಗಳು ನೀವೇನು ಅಲ್ಲಿ ಶಾಸನ ಸಭೆಯಲ್ಲಿ ಕುಳಿತಿದ್ದೀರಿ ಅವರ ವಿರುದ್ಧ ಹೋರಾಟ ಮಾಡಿದಾಗ ಮಾತ್ರ ನೀವು ಎಚ್ಚರ ಹೊಡ್ತೀರಿ, ನಿಮ್ಮ ಸಮುದಾಯನ ಒಳ್ಳೆಗೊಳ್ತೀರಿ, ಶಾಸನಬದ್ಧ ಅನುದಾನ ಮತ್ತು ಅವಕಾಶಗಳನ್ನ ಕೊಡೋದಕ್ಕಾಗಿ ನೀವು ಒಳ ಮೀಸಲಾತಿಯನ್ನ ಜಾರಿ ತರ್ತೀರಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಹೋರಾಟ ಯಶಸ್ವಿಯಾಗಿದೆ. ನಮಗೆಲ್ಲರಿಗೂ ವರ್ತಕರು ಮತ್ತು ಲಿಂಗಸೂರು ಸಮುದಾಯದವರು ಯಾವುದೇ ಒಂದು ಸಮುದಾಯ ಇರಲಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ತಾವೆಲ್ಲ ಹಳ್ಳಿಯಿಂದ ಬಂದಿದ್ದೀರಿ, ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆ ಹೇಳ್ತೇನೆ. ಅದರಷ್ಟೇ ಮುಖ್ಯವಾಗಿ ಲಿಂಗಸೂರು ನಗರದ ವ್ಯಾಪಾರಸ್ಥರು ಮತ್ತು ನಾಗರಿಕರು ಎಲ್ಲ ಹಿರಿಯರು ಈ ಒಂದು ಹೋರಾಟಕ್ಕೆ ಶಕ್ತಿ ತುಂಬುವಂತ ರೀತಿಯಲ್ಲಿ ಬಂದಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈಗಾಗಲೇ ನಮ್ಮ ಹೋರಾಟದ ಮುಖಂಡರು ಎಲ್ಲ ಈ ಒಂದು ಒಳ ಮೀಸಲಾತಿಯ ಜಾರಿಗಾಗಿ ಅನೇಕ ವಿಚಾರಗಳನ್ನ ಹಂಚಿಕೊಂಡು ಸುದೀರ್ಘವಾದಂತ ದೇಶದಲ್ಲಿ ಯಾವುದಾದ್ರೂ ಒಂದು ಬಹುಕಾಲದ ಹೋರಾಟ ಅಂದ್ರೆ ಅದು ಸದಾಶಿವ ಆಯೋಗ, ಒಳ ಮೀಸಲಾತಿ ಆಯೋಗ 30 ವರ್ಷಕ್ಕಿಂತ ಮೇಲ್ಪಟ್ಟು ಒಂದು ಬೇಡಿಕೆಯಾಗಿ
ಏನೈತೆ ಅಲ್ಲಿ ಹೋಗಿರ ಜಾರಿಗಾಗಿ ಮುಖ್ಯ ಹೋರಾಟ ಸಮಿತಿ ಹುಣಸೂರು ತಾಲೂಕು ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರೆಗೆ ಮಾನ್ಯ ಸಹಾಯಕ ಆಯುಕ್ತರು ಹುಣಸೂರಿವರ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುತ್ತಿರುವ ಇದು ಒಂದು ಸಾಲಿನ ನಿರ್ಣಯಕ್ಕೆ ಆಧರಿಸಿ ರಾಯಚೂರು ಜಿಲ್ಲಾ ಆದರೆ ಆಗಸ್ಟ್ 1, 2024ರಂದು ಜಿಲ್ಲಾ ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ಕುರಿತು ರಾಜ್ಯ ಸರ್ಕಾರಕ್ಕೆ ನೀಡಿರುವ ಪರಮ ಅಧಿಕಾರದ ತೀರ್ಪನ್ನು ನಾವು ಸ್ವಾಗತಿಸುವುದನ್ನು ಹೇಳಿ ಒಂದು ವಾರದಲ್ಲಿ ಮೀಸಲಾತಿ ಜಾರಿಗೆ ತಾವು ಮುಂದಾಗಬೇಕು ಎಂದು ಭಾವಿಸಿದ ನಮ್ಮ ನಿರೀಕ್ಷೆ ಖುಷಿಯಾಗಿದೆ. ಅದಕ್ಕೆ ತಾವು ಮೌನ ವಹಿಸಿದ್ದೀವಿ ಎನ್ನುವುದು ಅರ್ಥವಾಗುತ್ತಿಲ್ಲ. ನ್ಯಾಯಾಲಯದ ತೀರ್ಪಿಗೆ ಪುನಃ ತಾವು ಹಾಗೂ ನಮ್ಮ ಪಕ್ಷವು ಚಿತ್ರದುರ್ಗದ ಲಕ್ಷಾಂತರ ಜನ ಸಮಾವೇಶದಲ್ಲಿ ಘೋಷಿಸಿದಂತೆ ಉಳಿದಂತೆ ನಡೆಯುತ್ತೆ ಎಂಬ ಭರವಸೆ ಈಗ ದೃಢವಾಗುತ್ತಿದೆ. ಇದರರ್ಥ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸಮುದಾಯಗಳ ಮಧ್ಯೆ ಪರವಿರೋಧದ ಪರಸ್ಪರವಾದ ವಿವಾದಗಳು ಹೆಚ್ಚಾಗಲಿ ಈಗಾಗಲೇ ಆರಂಭವಾಗಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮುಗಿದು ಖಾಲಿಯಾಗಲಿ ಮತ್ತೊಂದು 15 ವರ್ಷಗಳ ಹಿಂದೆ ಉದ್ಯೋಗ ಪಡೆದ ಕೆಲ ಹೋರಾಟ ಸಮುದಾಯಗಳು ಮತ್ತಷ್ಟು ಬಲಿತರಾಗಲಿ ಅವಕಾಶ ವಂಚಿತ ಬಹುಸಂಖ್ಯಾತರು ಬಗೆಯಲ್ಲಿ ಬದಲಾಗಲಿ ಎಂಬ ಮನಸ್ಥಿತಿ ತಾವು ಶರಣಾಗಿದ್ದೀವಿ ಎಂಬ ಆತಂಕ ಹೊರ ಸಮುದಾಯಗಳಲ್ಲಿ ಆಶೋಕ್ತಿದೆ. ಬಿಜೆಪಿ ಸರ್ಕಾರ ಒಳ ಮೀಸಲಾತಿ ತಾರತಮ್ಯವನ್ನು ಸುರಸಗಾಟವಾಗಿ ತಿರಸ್ಕರಿಸಿ ಜಾತ್ಯತೀತ ಮನೋಭಾವದ ಕಾಂಗ್ರೆಸ್ ಪಕ್ಷವನ್ನು ಅಧಿಕ ಸ್ಥಾನಗಳಲ್ಲಿ ಗೆಲ್ಲಿಸಿ ಸ್ಥಿರ ಸರ್ಕಾರವನ್ನು ಸ್ಥಾಪಿಸಲು ನಮ್ಮ ಸಮುದಾಯ ಹಿರಿಯರು ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ. ರಾಜ್ಯವು ತಾವು ಅಧಿಕಾರ ಸ್ವೀಕರಿಸಿದ ನಂತರ ನಮ್ಮ ಪಕ್ಷ ಘೋಷಿಸಿದಂತೆ ಹೆಜ್ಜೆ ಗ್ಯಾರಂಟಿಗಳಿಗೆ ನಮ್ಮ ಸಮುದಾಯದ ಹಲವಾರು ಕೋಟಿಗಳ ಅನುದಾನವನ್ನು ಬಳಕೆ ಮಾಡಿರುವುದನ್ನು ಅತ್ಯಂತ ಸಾರಿಯಿಂದ ಜಯಿಸಿಕೊಂಡಿದ್ದಾಗಿದೆ. ಎಲ್ಲ ಕಾರಣಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥೈಸಿಕೊಂಡು ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ತೀರ್ಪನ್ನು ಜಾರಿ ಮಾಡಲು ಮುಂದಾಗುತ್ತದೆ ಎಂಬ ಆತಂಕ ನಮ್ಮ ಸಂವಿಧಾನಬದ್ಧ ಹಾಗೂ ಸಾಮಾಜಿಕ ನ್ಯಾಯದ ವ್ಯಾಖ್ಯಾನ ಪರಿಕಲ್ಪನೆ ನಮ್ಮ ದೇಶವಾಕ್ಯದೊಂದಿಗೆ ನಿರ್ಣಯ ನೀಡುತ್ತೇವೆ ಎನ್ನುವ ಶಪಥ ನಮ್ಮ ಸಮುದಾಯದ ಪಾಲಿಗೆ ಶಾಪವಾಗಿದೆ. ಕಳೆದ 20 ವರ್ಷಗಳ ಕಾಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಲ್ಲ ಸುದೀರ್ಘ ವಿಚಾರಣೆ ನಂತರ ಸಾಮಾಜಿಕ ನ್ಯಾಯಕ್ಕೆ ಸ್ಪಷ್ಟತೆಗಳನ್ನು ದೊರೆಯಿತು. 2 ತಿಂಗಳ ತಿಳಿಸಿದ್ರು ತಾವು ಮತ್ತೊಂದು ಸಮಿತಿಯ ನೇಮಕ ಕಾರಣಗಳನ್ನು ಮತ್ತೊಂದು ಸುತ್ತಿನ ವಿರೋಧಕ್ಕೆ ದಾರಿ ಮಾಡಿ ತೋರಿಸುತ್ತಿರುವುದು ಯಾವ ಸಿಬಿಐ ನಿಯಮಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸಿ ಬಿಡಿ. ಕಳೆದ 30 ವರ್ಷಗಳಿಂದ ಆಯೋಗದ ರಚನೆಯಾದ ಆಯೋಗದ ಅನುದಾನಕ್ಕಾಗಿ ಅನುದಾನದ ನಂತರ ಆಯೋಗದಿಂದ ವರದಿಯ ಶಿಫಾರಸಿಗಾಗಿ ಇದೀಗ ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ತೀರ್ಪನ್ನು ಪ್ರಸ್ತಾವಕ್ಕಾಗಿ ಎಷ್ಟು ತಲೆಮಾರುಗಳು ಹೀಗೆ ನಿಂತು ಹೋರಾಡಬೇಕು ಎಂಬುದು ನಾವು ಖಾತರಿಪಡಿಸಿ ಎಂದು ಈ ಜನಾಂದೋಲನ ಮೂಲಕ ಆಶ್ರಯಗೊಳಿಸುತ್ತೇವೆ. ಈ ಮನವಿಯನ್ನು ನಾಯಕತ್ವ ಮತ್ತು ಯುವಕ ಹೋರಾಟ ಸಮಿತಿಗೆ ಬೇಕು
ಹೋಗ್ಬೇಕನ್ನೋ ವಿನಂತಿ. ಊಟ ವ್ಯವಸ್ಥೆಯನ್ನ ಸೈನಿಕರು ಮಾಡೋದ್ರಿಂದ ಕಾಯಬೇಕಾಯ್ತ ಊಟ ಮಾಡಿಕೊಂಡೇ ಹೋಗಬೇಕು.